टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಬೆಂಗಳೂರು ನಗರದ ಹೊರವಲಯದಲ್ಲಿರುವಂತಹ ದೇಗುಲ. ಉರಿ ಬಿಸಿಲಿನ ನಡುವೆಯೂ ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬಾಯಿ ಚಪ್ಪರಿಸೋ ಬೂಂದಿ ಪಾಯಸ, ಮುದ್ದೆ, ಕಾಳುಸಾರಿನ ಜೊತೆಗೆ ಪಾನಕ, ಹೆಸರುಬೇಳೆ ಸೇವಿಸಿ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಹಣ್ಣುಗಳಿಂದ ದೇಗುಲಕ್ಕೆ ಅಲಂಕಾರ, ದೇವರಿಗೂ ಬಣ್ಣ ಬಣ್ಣದ ಹೂವುಗಳಿಂದ ಸಿಂಗಾರ, ತಮಟೆ, ವೀರಗಾಸೆ, ಅದ್ಧೂರಿ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೆ ಶನಿ ಮಹಾತ್ಮ ದೇವಸ್ಥಾನ. ನಿನ್ನೆ ಕನಸವಾಡಿಯ ಶನಿ ಮಹಾತ್ಮನ ದೇಗುಲದಲ್ಲಿ 70ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ದೂರದ ಊರುಗಳಿಂದ ಬಂದಿದ್ದಂತ ಭಕ್ತರು ಭಕ್ತಿಯಿಂದ ಶನಿ ಮಹಾತ್ಮ ಸ್ವಾಮಿಯ ರಥವನ್ನ ಎಳೆದು ದವಳ ಬಾಳೆಹಣ್ಣು ಅರ್ಪಿಸಿದರು. ಈ ಜಾತ್ರೆಗಳಿಂದ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ಹೊಸ ವೆಹಿಕಲ್ಸ್ ತರಲಿ ಅಥವಾ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ನನಗೂ ಪರ್ಸ್ನಲ್ ಆಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯೂತ್ಸ್ ಕೂಡ ಇಲ್ಲಿ ಬಂದು ಅವರ ಸಂಸ್ಕೃತಿನ ಬಿಟ್ಕೊಡ್ಬಾರ್ದು ಅಂತ ಹೇಳ್ತೀನಿ. ಭಕ್ತರು ದೇವರಿಗೆ ವಿಶೇಷವಾಗಿ ಎಳ್ಳು ದೀಪವನ್ನ ಹಚ್ಚಿ ದೇವರಿಗೆ ಹರಕೆ ತೀರಿಸಿದ್ರು. ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ರೌಂಡ್ಸ್ ಹೊಡೆದು ಎಂಜಾಯ್ ಮಾಡಿದ್ರು. ಪಾನಕ, ಹೆಸರುಬೇಳೆ ಜೊತೆಗೆ ಮುದ್ದೆ, ಕಾಳುಸಾರು, ರವೆ ಪಾಯಸ ಮತ್ತು ಬೂಂದಿ ಊಟ ಸವಿದು ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ಕಾಲ ಕಳೆದರು. ರಾಜ್ಯಾದ್ಯಂತ ನಾನಾ ಮೂಲಗಳಿಂದ, ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಇವತ್ತು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದು 70ನೇ ಬ್ರಹ್ಮೋತ್ಸವ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂಡೆ. ವರ್ಷಕ್ಕೊಮ್ಮೆ ನಡೆಯುವ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವರ ಬ್ರಹ್ಮ ರಥೋತ್ಸವಕ್ಕೆ ಈ ಬಾರಿ ಸಾವಿರಾರು ಮಂದಿ ಜನಸಾಗರವೇ ಕಿಕ್ಕಿರಿದು ತುಂಬಿತ್ತು. ಅದರಲ್ಲೂ ವೀಕೆಂಡ್ನಲ್ಲೇ ಜಾತ್ರೆ ನಡೆದ ಹಿನ್ನೆಲೆಯಲ್ಲಿ ಬೆಂಗಳೂರಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ನವೀನ್, TV9 ದೇವನಹಳ್ಳಿ.